ಭಗತ್ ಸಿಂಗ್ ಅವರ ಬಗ್ಗೆ ಪ್ರಬಂಧ. ದೇಶ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಚರಿತ್ರೆಯಲ್ಲಿ ಭಗತ್ ಸಿಂಗ್ ಅಚ್ಚಳಿಯ ಹೆಸರು. ಪ್ರತಿಯೊಬ್ಬರ ಬಾಯಲ್ಲೂ ಮೊದಲು ಬೀರುವ ಹೆಸರು. ತನ್ನ ಅಸಾಧಾರಣ ಧೈರ್ಯದಿಂದಲೇ ಬ್ರಿಟಿಷರ ಎದೆ ನಡುಗಿಸಿದ ಕ್ರಾಂತಿಕಾರಿ, ಮಹಾನ್ ದೇಶಭಕ್ತ, ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ಜನಿಸಿದ್ದು 1907 ಸೆಪ್ಟೆಂಬರ್ 28ರಂದು ಪಂಜಾಬ್ ಪ್ರಾಂತ್ಯದ ರೈಲ್ಪುರ್ ಜಿಲ್ಲೆಯ ಬಾಂಗಾ ಗ್ರಾಮದಲ್ಲಿ ಜನಿಸಿದರು. ಅವರ ತಂದೆಯ ಹೆಸರು ಕಿಸಾನ್ ಸಿಂಗ್, ಅವರ ತಾಯಿಯ ಹೆಸರು ವಿದ್ಯಾವತಿ. ಭಗತ್ ಸಿಂಗ್ ಬಾಲ್ಯದಿಂದಲೇ ದೇಶ ಪ್ರೇಮದ ದೀಪವನ್ನು ಹಚ್ಚಿಸಿದ ರಾಷ್ಟ್ರಭಕ್ತರಾಗಿದ್ದರು. ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮ ಬಲಿದಾನಕ್ಕಾಗಿ ಭಾರತ ಯುವ ಪೀಳಿಗೆಗೆ ಆದರ್ಶ ನೀಡಿದರು. ಭಗತ್ ಸಿಂಗ್ ಯುವಕನಿದ್ದಾಗಲೇ ಬ್ರಿಟಿಷರ ಸಾಮ್ರಾಜ್ಯ ಶೋಷಣೆಗೆ ವಿರೋಧಿಸಿ ಕ್ರಾಂತಿಕಾರಿಯ ಜೀವನವನ್ನು ಆರಿಸಿಕೊಂಡರು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಂತರ ಅವರ ಮನಸ್ಸು ಬದಲಾಯಿತು. ಬ್ರಿಟಿಷರ ವಿರುದ್ಧ ಹೋರಾಡಬೇಕೆಂದು ತೀರ್ಮಾನಿಸಿದರು. ಅವರ ಕ್ರಾಂತಿ ಕಾರ್ಯ. ಭಗತ್ ಸಿಂಗ್ ಅವರು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಸದಸ್ಯನಾಗಿ ಕ್ರಾಂತಿಕಾರಿ ಚಳವಳಿಯಲ್ಲಿ ತೊಡಗಿದ್ದರು. 1928ರಲ್ಲಿ ಲಾಹೋರ್ನಲ್ಲಿ ಬ್ರಿಟಿಷ್ ಅಧಿಕಾರಿಗಳಾದ ಸ್ಯಾಂಡರ್ಸ್ ಹತ್ಯೆ ಬ್ರಿಟಿಷರ ಅಧಿಕಾರಗಳ ವಿರುದ್ಧ ಅವರು ಪ್ರತಿಭಟನೆ ಮಾಡಿದರು. 1929ರಲ್ಲಿ ದೆಹಲಿಯ ಅಸೆಂಬ್ಲಿ ಭವನದಲ್ಲಿ ಬಾಂಬ್ ಸಿಡಿಸಿ ಇನ್ಕ್ವಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ಕೂಗಿದರು. ಈ ಕ್ರಾಂತಿಕಾರಿ ಚಳವಳಿಗಳು ಭಗತ್ ಸಿಂಗ್ ಅವರನ್ನು ಪ್ರಭಾವಶಾಲಿ ನಾಯಕನಾಗಿ ಮಾಡಿದವು. ಬಲಿದಾನ. ಭಗತ್ ಸಿಂಗ್, ಶಿವರಾಮ್, ರಾಜ್ಗುರು ಮತ್ತು ಸುಖದೇವ್ ಅವರನ್ನು ಬ್ರಿಟಿಷರು ಬಂಧಿಸಿ ನ್ಯಾಯಾಲಯದಲ್ಲಿ ತೀರ್ಪು ನೀಡಿದರು. 1931 ಮಾರ್ಚ್ 23ರಂದು ಗಲ್ಲು ಶಿಕ್ಷೆ ನೀಡಬೇಕೆಂದು ಬ್ರಿಟಿಷರು ನಿರ್ಣಯಿಸಿದರು. ಕ್ರಾಂತಿಗೆ ಜಯವಾಗಲಿ, ಭಾರತ ಮಾತೆಗೆ ಜಯವಾಗಲಿ ಎನ್ನುತ್ತಾ ಈ ಮೂವರು ಗಲ್ಲು ಶಿಕ್ಷೆ ಅನುಭವಿಸಿದರು. ದೇಶಕ್ಕಾಗಿ ತಮ್ಮ ಜೀವನವನ್ನು ತ್ಯಾಗ ಮಾಡಿದ 24 ಯುವಕರ ಭಗತ್ ಸಿಂಗ್ ದೇಶಭಕ್ತಿಗೆ ಪ್ರೇರಣೆಯೆನಿಸಿದರು. ಸ್ವಾತಂತ್ರ್ಯಕ್ಕಾಗಿ ಹುತಾತ್ಮನೆನಿಸಿದ್ದಾರೆ. ಭಗತ್ ಸಿಂಗ್ ಅವರ ಜೀವನ ಇಂದಿನ ಯುವಕರಿಗೂ ಪ್ರೇರಣೆ. ಅವರು ನಮಗೆ ಬೋಧಿಸಿದ ಸತ್ಯ ಮತ್ತು ಧೈರ್ಯದ ಪಾಠವು ಸದಾ ನಮ್ಮ ಹೃದಯದಲ್ಲಿ ಜೀವಂತವಾಗಿರುತ್ತದೆ. ಸ್ವಾತಂತ್ರ್ಯಕ್ಕಾಗಿ ಅವರು ಮಾಡಿದ ಬಲಿದಾನ ಎಂದಿಗೂ ಮರೆಯಲಾಗದು.